ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಆಕ್ಷನ್ ಇರಬೇಕಾ, ಕಂಟೆಂಟ್ ಇರಬೇಕಾ? ಎಂಟರ್ಟೈನ್ಮೆಂಟ್ ಇರ್ಬೇಕು ಸರ್. ಹೌದು, ಎಂಟರ್ಟೈನ್ಮೆಂಟ್ ಕ್ಯಾನ್ ಬಿ ಎವ್ರಿ ಫಾರ್ಮ್. ಇವಾಗ ಇಟ್ ಡಿಪೆಂಡ್ಸ್. ಕರೆಕ್ಟ್. ಈಗ ರಾತ್ರಿ ಹೊತ್ತು ನಾನು ನಿಮಗೆ ಪಾರ್ಟಿ ಕರೆದು ಕಾಫಿ ಕೊಟ್ಟರೆ ಹೆಂಗಿರುತ್ತೆ? ಹಾಗಂತ ನೀವು ಕಾಫಿ ಪ್ರಿಯರ್ ಅಂದ್ಕೊಳ್ಳೋಣ. ಕೊಡೋದು ಕೊಡಬೇಕಲ್ಲ, ಕೊಡೋ ಟೈಮಲ್ಲಿ ಕೊಡಬೇಕಲ್ಲ, ಹೌದೋ ಇಲ್ಲೋ? ಹಾಗೆ ಎಂಟರ್ಟೈನ್ಮೆಂಟ್ ಇಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ ಈಸ್ ಎಂಟರ್ಟೈನಿಂಗ್, ದಟ್ಸ್ ಆಲ್. ಥ್ಯಾಂಕ್ ಯು ಸರ್. ಹಾಯ್ ಸರ್, ವಿಜಯ್ ಅಂತ. ಸರ್ ಆ್ಯಕ್ಚುಲಿ ನೀವು ಯು ಆರ್ ರೆಡಿ ಫಾರ್ ಸಿಂಪಲ್ ಫಿಲಮ್ ಅಂತ ಹೇಳಿದ್ರಿ. ಸಿಂಪಲ್ ಫಿಲಮ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ ಸರ್? ಅಂದರೆ ಆಡಿಯನ್ಸ್ ಆ ಥರ ಚೇಂಜ್ ಕೇಳ್ತಾ ಇದ್ದಾರೆ ಅನ್ನೋ ಕಾರಣ? ಐ ಆಮ್ ಟೆಲಿಂಗ್ ಯು ಇಟ್ಸ್ ಅಬೌಟ್ ಮೀ. ನಾನು ಪೈಲ್ವಾನಿಂದ ತೊಗೊಳಕ್ಕೆ ಹೋದ್ರೆ ಅದಕ್ಕೊಂದು ಕಾಂಟ್ರಿಬ್ಯೂಷನ್, ಅದಕ್ಕೊಂದು ಡೆಡಿಕೇಶನ್ ಇತ್ತು. ಅದಾದಮೇಲೆ ವಿಕ್ರಾಂತ್ ತೊಗೊಳಕ್ಕೆ ಬರೋಕ್ಕೆ ಹೋದಾಗ ಐ ಹ್ಯಾಡ್ ಟು ಸ್ಲೀಕ್ ಡೌನ್, ಮತ್ತೆ ವರ್ಕೌಟ್ ಎಲ್ಲ ಮಾಡಿ ನೀವು ವಿಕ್ರಾಂತ್ ನೋಡೋಕ್ಕೆ ಹೋದ್ರೆ ಐ ಆಮ್ ವೆರಿ ಸ್ಲೀಕ್ ಇನ್ ದಟ್ ಕಂಪೇರ್ಡ್ ಟು ಪೈಲ್ವಾನ್. ಸೊ 7-8 kgs ಡೌನ್ ಮಾಡಿ ಆ್ಯಂಡ್ ಐ ವೆಂಟ್ ಇನ್. ಆ್ಯಂಡ್ ಅದೊಂದು ಪ್ರಪಂಚ, ಅದೊಂದು ವರ್ಲ್ಡ್, ಅದೊಂದು ಎಫರ್ಟ್, ಎವ್ರಿಥಿಂಗ್. ನೀವು ಒಂದು ಕೈಯಲ್ಲಿ ಹಿಡಿಯೋ ಒಂದು ಕಪ್ ಅಂದರೆ ಅದಕ್ಕೊಂದು ಕ್ಯಾರೆಕ್ಟರ್ ಇರಬೇಕು, ಪ್ರತಿಯೊಂದೂ. ಸೋ ಮೆನಿ ಪೀಪಲ್ ವರ್ಕಿಂಗ್. ಆ್ಯಂಡ್ ಅದಾದಮೇಲೆ ಬಿಲಾರಂಗ ಭಾಷಾ, ದಟ್ಸ್ ಹ್ಯುಮಂಗಸ್. ಸೊ ಇನ್ ಬಿಟ್ವೀನ್ ಅಂತ ಇದೆಯಲ್ಲ ಒಂದು. ಸೊ ದಟ್ ಈಸ್ ಒನ್ ಐ ಥಾಟ್ ಅಬೌಟ್, ಓಕೆ ಲೆಟ್ ಮೀ, ಇಫ್ ಅಟ್ ಆಲ್ ಬಂದರೆ ಒಂದು ಲೆಟ್ ಮೀ ಡೂ ಅ ಸಿಂಪ್ಲರ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು, ವೇರ್ ಐ ಕ್ಯಾನ್ ಜಸ್ಟ್ ಪುಟ್ ಆನ್ ಮೈ ಡೆನಿಮ್ ಶರ್ಟ್, ಲೆಸ್ ಮೇಕಪ್, ನೋ ವರ್ಲ್ಡ್. ನನ್ನ ಎದುರುಗಡೆ ನಿಂತಿರೋರು ಶರ್ಟ್ ಪ್ಯಾಂಟಲ್ಲಿ ಇರಬೇಕು, ಆರಾಮಾಗಿರಬೇಕು, ಪಾತ್ರದಲ್ಲಿರಬೇಕು. ನೋ ವರ್ಲ್ಡ್ ಟು ಬಿ ಕ್ರಿಯೇಟೆಡ್. ದ ವರ್ಲ್ಡ್ ವಿ ಎಕ್ಸಿಸ್ಟ್ ರೈಟ್ ನೌ ಇಸ್ ದ ವರ್ಲ್ಡ್ ಅರೌಂಡ್. ಜಸ್ಟ್ ದಟ್ ಸ್ಟೋರಿ ವಿಲ್ ಹ್ಯಾಪನ್ ಇನ್ ಅ ನೈಸ್ ವೇ. ದಟ್ ಇಸ್ ವಾಟ್ ಐ ವಾಸ್ ಲುಕಿಂಗ್ ಅಟ್. ಸರ್ ಈಗ 25th ರಿಲೀಸ್ ಆಗ್ತಾ ಇದೆ, ಅದು ವೆಡ್ನೆಸ್ಡೇ, ಅಂದರೆ ಆಲ್ಮೋಸ್ಟ್ ಲಾಂಗ್ ವೀಕೆಂಡ್ ಕೂಡ ಸಿಗುತ್ತೆ ರಜೆಗಳಿರೋದ್ರಿಂದ. ಸೊ ಇದು ಯಾವ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಸರ್? ಇಲ್ಲ ಸರ್, ದಟ್ಸ್ ಅ ಹಾಲಿಡೇ. ಇಟ್ಸ್ ಅ ವೆರಿ ಸಿಂಪಲ್. ದೇರ್ ಇಸ್ ನೋ ಸ್ಟ್ರಾಟಜಿ ಬಿಹೈಂಡ್ ಇಟ್. 25th ಇಸ್ ಅ ಹಾಲಿಡೇ. ಥಿಯೇಟರ್ಸ್ ಖಾಲಿ ಇದ್ದಾವೆ. ಫಾರ್ ಎಕ್ಸಾಂಪಲ್, ಒಂದು 3-4 ಸಿನಿಮಾಗಳು ರಿಲೀಸ್ ಆಗಿ ಥಿಯೇಟರ್ಸ್ಗಳು ಖಾಲಿ ಇಲ್ಲ ಅಂದಾಗ ದಿಸ್ ಮ್ಯಾಥ್ ವರ್ಕ್ಸ್. ಥಿಯೇಟರ್ಸ್ ಆರ್ ಎಂಪ್ಟಿ ದೇರ್, ಐ ಮೀನ್ ಲೈಕ್ ಇದ್ದಾವೆ. And they are ready to give for Wednesday. Audiences are ready because it's a holiday. So ಎಲ್ಲ ಸತಿನೂ ವೆಡ್ನೆಸ್ಡೇ ಖಂಡಿತ ವರ್ಕ್ ಆಗಲ್ಲ. ಥರ್ಸ್ಡೇ ಅನ್ನೋದು ಒಂದು ತಂದಿದ್ದೆ ಫಾರ್ಮುಲಾ ಭಾಳ ಲೇಟಾಗಿ, ಬಿಕಾಸ್ ಆಫ್ ಸಮ್ ಹಾಲಿಡೇ ಇಟ್ ವರ್ಕ್ಡ್ ಔಟ್. ಅಲ್ಲಿಂದ ಒಂದು ಪದ್ಧತಿಯಾಗಿ ಸುಮಾರು ವರ್ಷಗಳಿಂದ ನಂದೆಲ್ಲ ಗುರುವಾರನೇ ರಿಲೀಸ್ ಆಗ್ತದೆ. ವೆಡ್ನೆಸ್ಡೇ ಇಸ್ ಅ ಬ್ಯೂಟಿಫುಲ್ ಡೇ, ಇಟ್ಸ್ ಅ ಹಾಲಿಡೇ. ಆ್ಯಂಡ್ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಇಫ್ ದಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಪೀಪಲ್ ಆರ್ ಬರೋದಕ್ಕೆ ರೆಡಿ ಇದ್ದಾರೆ ಅಂದಾಗ, ವೈ ನಾಟ್ ಸರ್? ವಿ ಶುಡ್ ಯೂಸ್ ಇಟ್. ಸರ್ ಆ್ಯಕ್ಚುಲಿ 28 ವರ್ಷದ ಹಿಂದೆ ನಿಮಗೆ ಸಿನಿಮಾ ಬಹಳ ಅವಶ್ಯಕವಾಗಿತ್ತು, ಇವತ್ತಿಗೂ ಕೂಡ ನಿಮಗೆ ಅವಶ್ಯಕತೆನೇ. ಪ್ಲಸ್ ಅವತ್ತಿಗೆ ನಿಮ್ಮ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಗಿತ್ತು. ಬಟ್ ಇವತ್ತು 28 ವರ್ಷದ ನಂತರ, ಅಂದರೆ ಕನ್ನಡಿಗರಿಗೆ, ಕನ್ನಡ ಸಿನಿಮಾ ವೀಕ್ಷಕರಿಗೆ ನಿಮ್ಮ ಸಿನಿಮಾ ತುಂಬ ಅವಶ್ಯಕತೆ ಆಗಿದೆ. ಅಂದರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರಬೇಕು ಅನ್ನೋದು. ಸೊ ಈ ಬೆಳವಣಿಗೆನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? 28 ವರ್ಷದಿಂದ ಅವಶ್ಯಕತೆ ಇತ್ತು ಅಂತವ್ರು ಹೇಳಿದಾಗ ಈ ಸಾಕಾಗಿಲ್ವ ಅಂತ ಹೇಳ್ತಾರೆ ಅಂದ್ಕೊಂಡೆ. ಥ್ಯಾಂಕ್ ಯು ಸರ್. ನೀವು ಆ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ವೆನ್ ಯು ಸೇ ದಟ್ ಕನ್ನಡದಲ್ಲಿ ಅವಶ್ಯಕತೆ ಇದೆ ನಿಮ್ಮ ಸಿನಿಮಾ ಅಂದಾಗ, ಐ ಥಿಂಕ್ ಐ ಟೇಕ್ ಇಟ್ ಆಸ್ ಅನ್ ಆನರ್ ಆ್ಯಂಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫ್ರಮ್ ಯುವರ್ ಎಂಡ್ ಟು ಅಸ್. ಇದು ಯಾವಾಗ ಎಲ್ಲಿವರೆಗೆ ನಿಮಗಿದು ಫೀಲ್ ಆಗುತ್ತೆ, ಐ ಥಿಂಕ್ ಯು ಫೀಲ್ ವೆರಿ ಹಂಬಲ್ಡ್ ಸರ್, ದಟ್ ಇಷ್ಟು ಆಫ್ಟರ್ ಆಲ್ಮೋಸ್ಟ್ another 2 years it will be 3 decades. ಆ 3 decades-ಅಲ್ಲಿ ಆಲ್ಮೋಸ್ಟ್ ಅರೌಂಡ್ 22-23 years ಹುಚ್ಚ ಟೈಮಿಂದ ತೊಗೊಳಕ್ಕೋದ್ರೆ ಫ್ರಮ್ ದೇರ್ ಐ ಬೀನ್ ಅ ಲೀಡ್ ಆ್ಯಕ್ಟರ್. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಎಲ್ಲ ಥರ ಒಂದು ಲಿಮಿಟೇಷನ್ಸ್ ಇಟ್ಕೊಂಡು ಕೂಡ ಐ ಬೀನ್ ಏಬಲ್ ಟು ಎಂಟರ್ಟೈನ್. ಆ್ಯಂಡ್ ಏನೋ ಥಿಯೇಟ್ರಿಗೆ ಜನಗಳನ್ನ ಕರ್ಸೋಕ್ಕಾಗಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇದೆಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಹೇಳ್ಬೇಕು ಸರ್. ಇದೆಲ್ಲ ನಮ್ಮ ಸೂಪರ್ ಸ್ಟಾರ್ಡಮ್ ಅಂತ ನೀವೇನೇ ಕರೆಯಕ್ಕೆ ಹೋದ್ರೆ, ಫಾರ್ ಮೀ ಇಟ್ಸ್ ಜಸ್ಟ್ ಅ ಮಿತ್. ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಐ ಬಿಲೀವ್ ದಟ್ ಸಿನಿಮಾ ನಿಮ್ಮನ್ನು ಕೈ ಹಿಡಿಯುತ್ತೆ, ಕೈ ಹಿಡಿದ್ಮೇಲೆ ಒಂದು ಜಾಗ ಇರುತ್ತೆ. ಸೊ ಜನಗಳು ನಿಮ್ಮ ಸಿನಿಮಾ ಕಾಯ್ತಾರೆ ಅಂದಾಗ, ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ, ಜಸ್ಟ್ ವೇಕ್ ಅಪ್ ಆ್ಯಂಡ್ ಹೋಗಿ ಸಿನಿಮಾ ಮಾಡೋದಷ್ಟೇ ನನಗೆ ಗೊತ್ತಿರೋದು. ಆ್ಯಂಡ್ ಇಟ್ ಇಸ್ ಇವಾಗ ಮೊನ್ನೆ ಎಸ್ಪೆಷಲಿ ನಾನು ಒರಾಯನ್ ಮಾಲ್ ಹತ್ರ ಒಂದು ಇವೆಂಟ್ ಮಾಡ್ತಾರೆ. ಇವೆಂಟ್ ಮಾಡಿದಾಗ ಅಲ್ಲಿ ಹೋದಾಗ ಐ ನ್ಯೂ ದರ್ ವಿಲ್ ಬಿ ಕ್ರೌಡ್. ಅಷ್ಟು ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಐಮ್ ಬೀಂಗ್ ವೆರಿ ಐಮ್ ನಾಟ್ ಬೀಂಗ್ ಮಾಡೆಸ್ಟ್ ಹಿಯರ್. ಆ ಥರ ಕ್ರೌಡ್ ಒರಾಯನ್ ಹತ್ರ ನಾನು ನೋಡಿಲ್ಲ ಯಾವತ್ತು. ಆ ಓನರ್ ಬಂದು ಮಾತಾಡಬೇಕಾದ್ರೆ ಅವರೂ ಹೆದರಿದ್ರು, ಬಿಕಾಸ್ ಪ್ರೋಟೋಕಾಲ್ ಅಷ್ಟು ಅರೇಂಜ್ ಮಾಡಿರಲಿಲ್ಲ, ಅಷ್ಟು ಕ್ರೌಡಿಗೆ ರೆಡಿ ಇರಲಿಲ್ಲ ಅಂದಾಗ ನನ್ನ ತಲೆಗೆ ಬಂದಿದ್ದು, ಐ ಆಮ್ ಕಮಿಂಗ್ ಆಫ್ಟರ್ 2.5 years. ಈ 2.5 ವರ್ಷದಲ್ಲಿ ಎಂತೆಂಥ ಸಿನಿಮಾ ಬಂದಿದೆ, ಎಷ್ಟು ಸೀರೀಸ್ ಬಂದಿದೆ, OTTಯಲ್ಲಿ ಎಷ್ಟು ಬಂದಿದೆ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ದಟ್
ಜನ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿರ್ಬೋದು, ಬಟ್ ಈ ಮಟ್ಟಿಗೆ ಎಲ್ಲರೂ ಬಂದು ಕ್ರೇಜ್ ಇಟ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಟ್ ಓನ್ಲಿ ಮೇಡ್ ಮೀ ಫೀಲ್ ಒಂಥರ ನನಗೆ ಒಂದು ಅವತ್ತೊಂದು ಗಿಲ್ಟ್ ಬಂದಿದ್ದಂತೂ ಸತ್ಯ. ದಟ್ ಡಿಲೇ ಆಯ್ತಲ್ಲ ಸಿನಿಮಾ ಅಂದ್ಬಿಟ್ಟು ಅಂತ. ದೋ ದೇರ್ 101 ರೀಸನ್ಸ್ ಇದೆ ಅದಕ್ಕೆ, ನಾನು ಕಾರಣ ಅಲ್ಲ. ಬಟ್ ಸ್ಟಿಲ್ ಐ ಫೆಲ್ಟ್ ಲೈಕ್ ದ್ಯಾಟ್ ಆ್ಯಂಡ್ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್ ಟು ಸಿ ದ್ಯಾಟ್. ಈ ನನ್ನ ಜಾಗದಲ್ಲಿದ್ದರೆ ಪ್ರಾಬಬ್ಲಿ ನಾನೇನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ, ಏನೋ ಟು ಸಿ ದಟ್ ಕೈಂಡ್ ಆಫ್ ಲವ್ ಆ್ಯಂಡ್ ಸ್ಕ್ರೀಮಿಂಗ್, ಯೆಲ್ಲಿಂಗ್. ಸರ್, ನಾನು ನಿನ್ನೆ ಮೊನ್ನೆ ಒಂದು 2 ವಾರದ ಹಿಂದೆ ಯಾವುದೋ ದೊಡ್ಡ ಸಿನಿಮಾ ಕೊಟ್ಟು ವೇದಿಕೆ ಹತ್ತಿಲ್ಲ, 2.5 ವರ್ಷ ಆಯಿತು, ಕರೆಕ್ಟ್. ಬಟ್ ಅದಾದಮೇಲೆ ಬಂದಾಗ ಇಟ್ ಈಸ್ ವೆರಿ ಟಚಿಂಗ್. ಇಟ್ಸ್ ಅ ಗಿಫ್ಟ್ ದಟ್ ಐ ವಿಲ್ ಟ್ರೆಷರ್.